ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಸೊ ನೀವು ಚಾನಲನ್ನು ಲೈಕ್ ಮಾಡಿದರೆ, ಶೇರ್ ಮಾಡಿದರೆ ನಮಗೆ ಒಂದು ಮೋಟಿವೇಶನ್, ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ಈ ಮೆಡಿಕಲ್ ವೀಡಿಯೋಸನ್ನು ಪ್ರಸ್ತುತಪಡಿಸಲಿಕ್ಕೆ. ಈಗ ಬಹಳಷ್ಟು ಜನ ತಮ್ಮ ಬ್ಲಡ್ ಟೆಸ್ಟನ್ನು ಮಾಡ್ಕೊಳ್ತಿರ್ತಾರೆ. ಅವ್ರಿಗೆ ಮನಸ್ಸಿರಲಿಲ್ಲ ಅಂದ್ರೂ ಕೆಲವೊಮ್ಮೆ ಕಂಪನಿಯಿಂದ ಇನ್ಶೂರೆನ್ಸ್ ಇರುತ್ತೆ, ಸೊ ಟೆಸ್ಟ್ ಮಾಡ್ಕೊಳ್ತಾ ಇರ್ತಾರೆ. ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಕಾಮನ್ಲಿ ಮಾಡುವಂಥ ಟೆಸ್ಟ್ ಆ್ಯಂಡ್ ಅದರಲ್ಲಿ ಡೆಫಿಷಿಯನ್ಸಿ ಬರುವಂಥ ಟೆಸ್ಟ್ ಅಂದರೆ ಈ ವೈಟಮಿನ್ ಡಿ ಬ್ಲಡ್ ಟೆಸ್ಟ್. ಓಕೆ, ಸೊ ವಿಟಮಿನ್ ಡಿ ಏನಿರುತ್ತೆ ಒಂದು ಇಂಪಾರ್ಟೆಂಟ್ ವಿಟಮಿನ್ ನಮ್ಮ ಬಾಡಿಯಲ್ಲಿ. ಸೂರ್ಯಕಿರಣದಿಂದ ಸಿಗುವಂಥ ಒಂದು ವೈಟಮಿನ್. ಯಾಕೆ ಕಡಿಮೆ ಆಗುತ್ತೆ, ಕಡಿಮೆ ಆದಾಗ ಏನೇನು ಲಕ್ಷಣ ಬರುತ್ತೆ, ಇವನ್ನೆಲ್ಲ ನಾನು ನನ್ನ ಸಪ್ರೇಟ್ ವೀಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅದರ ಲಿಂಕನ್ನು ಸಹ ಕೊಡ್ತೇನೆ, ನೋಡ್ಕೊಳ್ಳಿ. ಯಾಕಂದರೆ 10 ಜನರಲ್ಲಿ ನಾವು ಈ ಬ್ಲಡ್ ಟೆಸ್ಟ್ ಮಾಡಿದರೆ 8 ಜನರಲ್ಲಿ ವೈಟಮಿನ್ ಡಿ ಕಡಿಮೆ ಇರುತ್ತೆ. ಇಷ್ಟು ಸೂರ್ಯಕಿರಣ ಇದೆ ನಮಗೆ, ಬಟ್ ಸ್ಟಿಲ್ ವಿ ಆರ್ ಡೆಫಿಷಿಯಂಟ್. ಓಕೆ, ಸೊ ಈ ವೈಟಮಿನ್ ಡಿ ಬ್ಲಡ್ ಟೆಸ್ಟಲ್ಲಿ ನಾವು ಹೇಗೆ ಈ ರಿಪೋರ್ಟ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಅದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ವೈಟಮಿನ್ ಡಿ ಏನಿದೆ ಇದು ಒಂದು ಫ್ಯಾಟ್ ಸೊಲ್ಯೂಬಲ್ ವೈಟಮಿನ್. ಓಕೆ, ಈ ಕೊಬ್ಬಿನಾಂಶ ಎಲ್ಲೆಲ್ಲಿರುತ್ತೆ ಅಲ್ಲಿ ಇದು ಡಿಸಾಲ್ವ್ ಆಗುತ್ತೆ, ಕರಗಿ ಹೋಗುತ್ತೆ. ಸೊ ನಮ್ಮ ಬಾಡಿಯಲ್ಲಿ ಈ ಫ್ಯಾಟ್ ಇದ್ದ ಜಾಗದಲ್ಲಿ ಇದು ಸ್ಟೋರ್ ಆಗ್ತಾ ಇರುತ್ತೆ. ಬಟ್ ವೈಟಮಿನ್ ಡಿ ಡೆಫಿಷಿಯನ್ಸಿ ನಮ್ಮ ಈಗಿನ ಜೀವನ ಶೈಲಿಯಿಂದ ಬಹಳ ಕಾಮನ್ ಆಗೋಗಿದೆ. ನಮಗೆ ಸೂರ್ಯಕಿರಣ ಇರುತ್ತೆ, ಬಟ್ ಸೂರ್ಯಕಿರಣ ತೆಗೆದುಕೊಳ್ಳಲಿಕ್ಕೆ ನಮಗೆ ಟೈಮ್ ಇರೋದಿಲ್ಲ. ಓಕೆ, ನಾವು AC ಚೇಂಬರ್ಸಲ್ಲಿ ಕೂತ್ಕೊಂಡಿರ್ತೀವಿ, ಕ್ಲೋಸ್ಡ್ ಚೇಂಬರ್ಸಲ್ಲಿ ಇರ್ತೀವಿ, ಸೂರ್ಯಕಿರಣ ತೆಗೆದುಕೊಳ್ಳೋದಿಲ್ಲ. ನಮ್ಮ ಡಯಟ್ ಸಹ ಅಷ್ಟಕ್ಕಷ್ಟೇ ಇರುತ್ತೆ, ಎಕ್ಸಸೈಸ್ ಇರೋದಿಲ್ಲ, ಬೊಜ್ಜು ಜಾಸ್ತಿ ಆಗಿರುತ್ತೆ. ಭಾಳಷ್ಟು ಜನರು ಭಾಳಷ್ಟು ಮೆಡಿಸಿನ್ಸ್ ಮೇಲೆ ಇರ್ತಾರೆ. ಕೆಲವೊಬ್ಬರು ಆ್ಯಂಟಾಸಿಡ್ಸನ್ನು ಬಹಳ ದಿವಸಗಳವರೆಗೆ ತೆಗೆದುಕೊಳ್ತಾ ಇರ್ತಾರೆ. ಅಂಥವರಿಗೂ ವೈಟಮಿನ್ ಡಿ ಡೆಫಿಷಿಯನ್ಸಿ ಆಗಬಹುದು. ಕೆಲವೊಂದು ಸಲ ಅವರಿಗೆ ಇನ್ಫ್ಲಮೇಟ್ರಿ ಬಾವೆಲ್ ಡಿಸೀಸ್ ಇರುತ್ತೆ, ಅಲ್ಸರೇಟಿವ್ ಕೊಲೈಟಿಸ್, ಕ್ರಾನ್ಸ್ ಡಿಸೀಸ್, ಈ ನಮ್ಮ ಕರುಳಿನ ಉರಿಯೂತದ ರೋಗಗಳು. ಆವಾಗ ಅಬ್ಸಾರ್ಪ್ಷನ್ನೇ ಸರಿ ಆಗೋದಿಲ್ಲ ವೈಟಮಿನ್ ಡಿ ಇದು. ಆವಾಗ ಅವರಿಗೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಬರ್ತಾ ಇರ್ಬೋದು. ಕೆಲವೊಮ್ಮೆ ಮದ್ಯಪಾನ ಜಾಸ್ತಿ ಮಾಡ್ತಿರ್ತಾರೆ, ಲಿವರ್ ಫೇಲ್ ಆಗುತ್ತೆ. ಲಿವರ್ ಪ್ರಾಬ್ಲಮ್ಸಲ್ಲಿ ವೈಟಮಿನ್ ಡಿ ಡೆಫಿಷಿಯನ್ಸಿ ಬರ್ಬೋದು. ಕಿಡ್ನಿ ಪ್ರಾಬ್ಲಮಲ್ಲಿ, ಕ್ರಾನಿಕ್ ಕಿಡ್ನಿ ಡಿಸೀಸ್ ಇಂಥದ್ರಲ್ಲಿ ಅವರಿಗೆ ವೈಟಮಿನ್ ಡಿ ಡೆಫಿಷಿಯನ್ಸೀಸ್ ಬರ್ತಾ ಇರ್ಬೋದು. ಏರ್ ಪೊಲ್ಯೂಷನ್, ನಾವಿರುವಂತಹ ಪರಿಸರದಲ್ಲಿ ಈಗ ಎಷ್ಟು ವಾಯು ಮಾಲಿನ್ಯ ಇರುತ್ತೆ, ಅಲ್ಟ್ರಾವೈಲೆಟ್ ಬಿ ರೇಸಿಗೆ ಬರೋಕ್ಕೇ ಆಗೋದಿಲ್ಲ. ಅದರಿಂದನೂ ವೈಟಮಿನ್ ಡಿ ಡೆಫಿಷಿಯನ್ಸಿ ಆಗ್ತಾ ಇರ್ಬೋದು. ಸೊ ಇವೆಲ್ಲ ಕಾರಣದಿಂದ ವೈಟಮಿನ್ ಡಿ ಡೆಫಿಷಿಯನ್ಸಿ ಆಗ್ತಾ ಇರ್ಬೋದು. ಬಟ್ ವೈಟಮಿನ್ ಡಿ ಡೆಫಿಷಿಯನ್ಸಿ ಆಯಿತು ಅಂದರೆ ಏನು ಪ್ರಾಬ್ಲಮ್ ಬರುತ್ತೆ? ವೈಟಮಿನ್ ಡಿ ಅಂದರೆ ಭಾಳಷ್ಟು ಜನ ಏನು ತಿಳ್ಕೊಳ್ತಾರೆ, ಇದು ನಮ್ಮ ಬೋನ್ಸಿಗೆ ಬಹಳ ಇಂಪಾರ್ಟೆಂಟು, ಇದು ನಮ್ಮ ಹಲ್ಲಿಗೆ, ನಮ್ಮ ಮಸಲ್ಸಿಗೆ ಮಾತ್ರ ಇಂಪಾರ್ಟೆಂಟು. ಹಾಗಿರೋದಿಲ್ಲ. ಎಸ್, ಡೆಫಿನೆಟ್ಲಿ ಇದು ನಮ್ಮ ಬೋನ್ಸಿಗೆ ಬೇಕೇ ಬೇಕು. ನಮ್ಮ ಬೋನ್ಸಲ್ಲಿ ಕ್ಯಾಲ್ಶಿಯಮನ್ನು ಸೇವ್ ಮಾಡೋಕ್ಕೆ, ಫಾಸ್ಫರಸ್ ಮೆಟಬಾಲಿಸಮಿಗೆ, ಬೋನ್ಸನ್ನು ಸ್ಟ್ರಾಂಗ್ ಇಡೋದಕ್ಕೆ, ಈ ಫ್ರ್ಯಾಕ್ಚರ್ ಆಗೋದನ್ನು ತಡೆಯೋದಕ್ಕೆ, ನಮ್ಮ ಸ್ನಾಯುಗಳಿಗೆ ಸ್ಟ್ರೆಂತನ್ನು ಕೊಡೋದಕ್ಕೆ ಎಸ್ ಬೇಕೇ ಬೇಕು. ಅದು ಮೇನ್ ಫಂಕ್ಷನ್. ಅದರ ಜೊತೆ ವೈಟಮಿನ್ ಡಿಗೆ ಬಹಳಷ್ಟು ಬೇರೆ ಫಂಕ್ಷನ್ ಸಹ ಇರ್ತವೆ. ವೈಟಮಿನ್ ಡಿಯಿಂದ ನಮ್ಮ ಇಮ್ಯುನಿಟಿ ಇಂಪ್ರೂವ್ ಆಗ್ತಾ ಇರುತ್ತೆ. ಸೊ ನೀವು ವೈಟಮಿನ್ ಡಿ ಕಡಿಮೆ ಆದವರಲ್ಲಿ ಕೆಲವೊಂದು ಸಲ ರಿಪೀಟೆಡ್ಲಿ ಅವರಿಗೆ ಇನ್ಫೆಕ್ಷನ್ ಆಗ್ತಾನೆ ಇರುತ್ತೆ. ಇವತ್ತು ನೆಗಡಿ, ನಾಳೆ ಜ್ವರ, ಈ ರೀತಿ ರೆಸ್ಪಿರೇಟರಿ ಇನ್ಫೆಕ್ಷನ್ ಆಗೋದು, ಅಸ್ತಮಾ ಇದ್ದರೆ ವರ್ಸನ್ ಆಗೋದು. ಸೊ ಈ ರೀತಿ ನಮ್ಮ ಇಮ್ಯುನಿಟಿಯನ್ನು ಇಂಪ್ರೂವ್ ಮಾಡೋದಕ್ಕೆ ಬಹಳ ಇಂಪಾರ್ಟೆಂಟ್ ಇರುತ್ತೆ. ನಿಮ್ಮ ಮೂಡನ್ನು ಇಂಪ್ರೂವ್ ಮಾಡೋದಕ್ಕೆ ಬಹಳಷ್ಟು ಕಡೆ ನೀವು ನೋಡ್ತಾ ಇರ್ಬೋದು, ಈ ಸೂರ್ಯಕಿರಣ ಬರದೇ ಇದ್ದಾಗ ಅಥವಾ ಬಹಳ ಒಂಥರ ಗ್ಲೂಮಿ ಇದ್ದಾಗ ಒಂಥರ ಡಿಪ್ರೆಷನ್ನಿಗೆ ಹೋಗ್ಬಿಡ್ತಾರೆ. ಯಾಕಂದರೆ ಸನ್ ರೇಸ್ ಆರ್ ಸೋ ಇಂಪಾರ್ಟೆಂಟ್ ದ್ಯಾಟ್ ಅದು ಈ ವೈಟಮಿನ್ ಡಿ ನಮ್ಮ ಈ ನರಗಳ ಹೆಲ್ತಿಗೂ ಇಂಪಾರ್ಟೆಂಟ್ ಇರುತ್ತೆ. ಸೊ ವೈಟಮಿನ್ ಡಿಯಿಂದ ನಿಮ್ಮ ಮೂಡ್ ಇಂಪ್ರೂವ್ ಆಗುತ್ತೆ, ನಿಮಗೆ ನಿದ್ದೆ ಏನು ಬರ್ತಾ ಇರೋದಿಲ್ಲ ಅದು ಸರಿಯಾಗತ್ತೆ, ಇನ್ಸೋಮ್ನಿಯಾನ ಟ್ರೀಟ್ ಮಾಡೋದಕ್ಕೆ ಎಲ್ಲ. ಸೊ ಬ್ರೈನಿನ ಫಂಕ್ಷನ್ನಿಗೂ ಸಹ ಇಂಪಾರ್ಟೆಂಟ್ ಇರುತ್ತೆ. ನಿಮ್ಮ ಹಾರ್ಟಿನ ಫಂಕ್ಷನಿಗೆ ಇಂಪಾರ್ಟೆಂಟ್ ಇರುತ್ತೆ. ನಿಮ್ಮ BPಯನ್ನು ಲೋ ಮಾಡೋದಕ್ಕೆ, ಕಾರ್ಡಿಯೋವೆಸ್ಕ್ಯುಲರ್ ಈ ಬ್ಲಾಕೇಜಸನ್ನು ಕಡಿಮೆ ಮಾಡೋದಕ್ಕೆ, ಆ್ಯಂಟಿ ಇನ್ಫ್ಲಮೇಟ್ರಿ ಆ್ಯಕ್ಷನ್ ಇರುತ್ತೆ ವೈಟಮಿನ್ ಡಿಗೆ. ಡಯಾಬಿಟಿಸ್ ಪೇಷಂಟ್ಸಲ್ಲೂ ಸಹ ಇದು ಬಹಳ ಇಂಪ್ರೂವ್ಮೆಂಟನ್ನು ತೋರಿಸ್ತಾ ಇರುತ್ತೆ ನಿಮ್ಮ ಬ್ಲಡ್ ಶುಗರ್ ಕಂಟ್ರೋಲಲ್ಲಿ. ಬೊಜ್ಜಿದ್ದವರಲ್ಲಿ ವೈಟಮಿನ್ ಡಿ ಕಡಿಮೆ ಆಗ್ತಾ ಇರುತ್ತೆ. ಆ್ಯಂಡ್ ಈ ಕಡಿಮೆ ಆದವರಲ್ಲಿ ಬೊಜ್ಜು ಜಾಸ್ತಿ ಆಗುವಂಥ ಚಾನ್ಸಸ್ ಹೆಚ್ಚಿರುತ್ತೆ. ಸೊ
ವೈಟಮಿನ್ ಡಿಗೆ ಬಹಳಷ್ಟು ಈ ಫಂಕ್ಷನ್ಸ್ ಇರ್ತವೆ. ಈಗ ಬಹಳಷ್ಟು ಜನರಿಗೆ ತಮ್ಮ ವೈಟಮಿನ್ ಡಿ ಡೆಫಿಷಿಯನ್ಸಿ ಇದೆ ಅಂತ ಗೊತ್ತೇ ಆಗ್ತಾ ಇರೋದಿಲ್ಲ. ಈ ಥರ ಯಾವುದೋ ಒಂದು ಬ್ಲಡ್ ಟೆಸ್ಟ್ ಮಾಡಿಕೊಂಡಾಗ ಗೊತ್ತಾಗುತ್ತೆ ವೈಟಮಿನ್ ಡಿ ಕಡಿಮೆ ಇದೆ ಅಂತ. ಸೊ ವೈಟಮಿನ್ ಡಿ ಬ್ಲಡ್ ಟೆಸ್ಟ್ ಏನಿದೆ ಈಗ ಮೆಜಾರಿಟಿ ಆಫ್ ದ ಲ್ಯಾಬ್ಸಲ್ಲಿ ಅವೈಲೇಬಲ್ ಇರ್ತವೆ. ಈ ವೈಟಮಿನ್ ಡಿ ಏನಿರುತ್ತೆ, ನಾನು ಹೇಳಿದೆ, ಈ ನಮ್ಮ ಚರ್ಮದ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಆ್ಯಂಡ್ ಈ ವೈಟಮಿನ್ ಡಿ ಪ್ರೊಡಕ್ಷನ್ಗೆ ನಮ್ಮ ಲಿವರ್, ನಮ್ಮ ಕಿಡ್ನಿ ಬಹಳ ಇಂಪಾರ್ಟೆಂಟ್ ಇರ್ತವೆ. ಸೊ ಹೇಗೆ ಈ ವೈಟಮಿನ್ ಡಿ ಮೆಟಬಾಲಿಸಮ್ ಆಗುತ್ತೆ ಮತ್ತು ಒಂದು ಬ್ಲಡ್ ರಿಪೋರ್ಟ್ ಹೇಗೆ ನಮ್ಗೆ ಕಾಣ್ತಾ ಇರುತ್ತೆ ಅದನ್ನು ಫಸ್ಟ್ ನಾವು ತಿಳಿದುಕೊಳ್ಳೋಣ. ಸೂರ್ಯ ಕಿರಣಗಳು ಯಾವಾಗ ನಿಮ್ಮ ಚರ್ಮದ ಮೇಲೆ ಬೀಳತ್ತೆ ಆವಾಗ ಈ ಚರ್ಮದಲ್ಲಿರುವಂತಹ 7-ಡಿಹೈಡ್ರೋ ಕೊಲೆಸ್ಟ್ರಾಲ್ ಏನಿರುತ್ತೆ ಇದು ನಿಮ್ಮ ಚರ್ಮದಲ್ಲಿರತ್ತೆ. ಓಕೆ, ಸೊ ಸೂರ್ಯ ಕಿರಣಗಳು ಬಿದ್ದಾಗ ಇದು ಈ ಕೊಲೆಕ್ಯಾಲ್ಸಿಫೆರಾಲ್ ವೈಟಮಿನ್ D3 ಅಂತ ಆಗತ್ತೆ. ಈ ವೈಟಮಿನ್ D3 ನಿಮ್ಮ ಲಿವರಿಗೆ ಹೋಗ್ಕೊಂಡು 25 ಹೈಡ್ರಾಕ್ಸಿ ವೈಟಮಿನ್ D3 ಆಗತ್ತೆ. ಸೊ ನಿಮ್ ಲಿವರ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಬಂತು, ಕುಡಿತಾ ಇದ್ದೀರಾ ಹೆಚ್ಚಿಗೆ, ಲಿವರ್ ಹಾಳಾಯ್ತು, ವೈಟಮಿನ್ ಡಿ ಪ್ರೊಡ್ಯೂಸೇ ಆಗೋದಿಲ್ಲ, ಈ 25 ಹೈಡ್ರಾಕ್ಸಿ ವೈಟಮಿನ್ D3 ಆಗೋದೇ ಇಲ್ಲ. ಓಕೆ, ಸೊ ಈ 25 ಹೈಡ್ರಾಕ್ಸಿ ವಿಟಮಿನ್ D3 ಲಿವರ್ ಅಲ್ಲಿ ತಯಾರಾಗತ್ತೆ. ಈ 25 ಹೈಡ್ರಾಕ್ಸಿ ವಿಟಮಿನ್ D3 ನಿಮ್ಮ ಕಿಡ್ನಿಗೆ ಹೋಗಿ 125 ಡೈಹೈಡ್ರಾಕ್ಸಿ ವಿಟಮಿನ್ D3 ಆಗತ್ತೆ. ಓಕೆ, ಇದು ಯಾಕೆ ಬೇಕಾಗತ್ತೆ ಅಂದ್ರೆ ಲ್ಯಾಬ್ ಟೆಸ್ಟ್ ಅಲ್ಲಿ ಕೆಲವೊಂದ್ಸಲ 25 ಹೈಡ್ರಾಕ್ಸಿ ವೈಟಮಿನ್ ಡಿ ನಾವು ಟೆಸ್ಟ್ ಮಾಡ್ತೇವೆ, ಕೆಲವೊಮ್ಮೆ 125 ಹೈಡ್ರಾಕ್ಸಿ ವೈಟಮಿನ್ ಡಿ ಎಲ್ಲ ಟೆಸ್ಟ್ ಮಾಡ್ತಾ ಇರ್ತೇವೆ. ಆದ್ರಿಂದ ನಿಮಗೆ ಗೊತ್ತಿರಬೇಕು ಯಾವ್ಯಾವ್ದನ್ನ ನಾವು ಟೆಸ್ಟ್ ಮಾಡ್ತಾ ಇರ್ತೇವೆ. ಸೊ ನಾನು ಹೇಳಿದೆ 25 ಹೈಡ್ರಾಕ್ಸಿ ವೈಟಮಿನ್ ಡಿ. ಓಕೆ, ಈ ಲಿವರ್ ಅಲ್ಲಿ ತಯಾರಾಗೋದು ಇದು ಬಹಳ ಕಾಮನ್ಲಿ ವೈಟಮಿನ್ ಡಿ ಟೆಸ್ಟ್ ಅಂತ ಹೇಳಿದ್ರೆ ಇದನ್ನೇ ಮಾಡ್ತಾ ಇರ್ತೇವೆ. ಓಕೆ, ಅಂಡ್ ಇದರ ಕಾಸ್ಟ್ ಅರೌಂಡ್ 1500 ತನಕ ಇರುತ್ತೆ. ಅಂಡ್ ನೀವು ಇದು ಖಾಲಿ ಹೊಟ್ಟೆಯಲ್ಲಿ ಇರಬೇಕು ಆ ರೀತಿ ಯಾವುದೇ ಅವಶ್ಯಕತೆ ಇರೋದಿಲ್ಲ. ಸೊ ಇದು ಮೋಸ್ಟ್ ಕಾಮನ್ಲಿ ಮಾಡುವಂತ ಟೆಸ್ಟ್. ಕೆಲವೊಮ್ಮೆ ಈ ವೈಟಮಿನ್ 25 ಹೈಡ್ರಾಕ್ಸಿ ವೈಟಮಿನ್ ಮತ್ತೆ 125 ಹೈಡ್ರಾಕ್ಸಿ ವೈಟಮಿನ್ D3 ಅನ್ನ ಸಹ ಮಾಡ್ತಾರೆ. ಇದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಇದು 3500 ಅಷ್ಟು ಅದರ ಕಾಸ್ಟ್ ಇರುತ್ತೆ. ಅಂಡ್ ಈ ವೈಟಮಿನ್ 125 ಡೈಹೈಡ್ರಾಕ್ಸಿ ವೈಟಮಿನ್ ಡಿ ಕಿಡ್ನಿ ಪ್ರಾಬ್ಲಮ್ಸ್ ಎಲ್ಲ ಇದ್ದವರಲ್ಲಿ ಡಾಕ್ಟರ್ ಈ ಟೆಸ್ಟ್ ಅನ್ನ ಹೇಳ್ಬಹುದು. ಕೆಲವೊಮ್ಮೆ ಕಾಂಬಿನೇಷನ್ ಎರಡನ್ನೂ ಮಾಡ್ತಾರೆ, ಟೋಟಲ್ ಮತ್ತೆ 25 ಹೈಡ್ರಾಕ್ಸಿ ಪ್ಲಸ್ 125 ಡೈಹೈಡ್ರಾಕ್ಸಿ ಈ ರೀತಿ ಸಹ ಕಾಂಬಿನೇಷನ್ ಸಹ ಮಾಡ್ತಾರೆ. ಇಲ್ಲಿ ನೀವು ನೋಡಬಹುದು ಒಂದು ರಿಪೋರ್ಟ್ 25 ಹೈಡ್ರಾಕ್ಸಿ ವೈಟಮಿನ್ ಡಿ ಇದು ಮೋಸ್ಟ್ ಕಾಮನ್ಲಿ ಮಾಡುವಂತ ಟೆಸ್ಟ್. ಈ ಪೇಷಂಟ್ಸ್ ಇನ್ ರಿಸಲ್ಟ್ ಇಲ್ಲಿ ಬಂದಿದೆ. ಇಲ್ಲಿ ನಾರ್ಮಲ್ ರೇಂಜ್ ಕೊಟ್ಟಿರ್ತಾರೆ, ಕೆಲವೊಮ್ಮೆ ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಕೊಡ್ತಾರೆ, ಕೆಲವೊಮ್ಮೆ ನ್ಯಾನೋಮೋಲ್ಸ್ ಪರ್ ಲೀಟರ್ ಕೊಟ್ಟಿರ್ತಾರೆ. ಸೊ ನಿಮ್ಮ ಲ್ಯಾಬ್ ಯಾವ ರೆಫರೆನ್ಸ್ ರೇಂಜ್ ಅನ್ನ ಫಾಲೋ ಮಾಡ್ತಾ ಇರುತ್ತೆ ನೀವು ಅದನ್ನ ಅದರ ಪ್ರಕಾರ ನಿಮ್ಮ ರಿಪೋರ್ಟ್ ಅನ್ನ ಇಂಟರ್ಪ್ರಿಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಯಾವ್ಯಾವ ಕಂಡೀಷನ್ಸ್ ಅಲ್ಲಿ ಕಡಿಮೆ ಆಗಬಹುದು, ಸನ್ಲೈಟ್ ಗೆ ನೀವು ಕಡಿಮೆ ಎಕ್ಸ್ಪೋಸ್ ಆದ್ರಿ, ಡಯಟ್ ಅಲ್ಲಿ ಕಡಿಮೆ ತಗೊಳ್ತಾ ಇದ್ದೀರಾ, ವಿಟಮಿನ್ ಡಿ ಸರಿಯಾಗಿ ಅಬ್ಸಾರ್ಬ್ ಆಗ್ತಾ ಇಲ್ಲ, ನಿಮ್ಗೆ ಲಿವರ್ ಡಿಸೀಸ್ ಇದೆ, ಕಿಡ್ನಿ ಪ್ರಾಬ್ಲಮ್ ಇದೆ, ಕೆಲವೊಂದು ಔಷಧಿಗಳು ಫಿಟ್ಸಿನ ಔಷಧಿ ಎಲ್ಲ ತೆಗೆದುಕೊಳ್ತಾ ಇದ್ದೀರಾ ಅಂತ ಕಂಡೀಷನ್ಸ್ ಅಲ್ಲಿ ಕಡಿಮೆ ಆಗ್ಬೋದು. ಹೆಚ್ಚಿಗೆ ಯಾವಾಗ ಆಗ್ಬಹುದು, ಬೇಕಾಗಿದ್ದಕ್ಕಿಂತ ಹೆಚ್ಚಿಗೆ ಸಪ್ಲಿಮೆಂಟೇಶನ್ ತೆಗೆದುಕೊಳ್ತಾ ಇದ್ದೀರಾ ಆವಾಗ ವೈಟಮಿನ್ ಡಿ ಲೆವೆಲ್ ಹೆಚ್ಚಿಗೆ ಬಂದ್ಬಿಡ್ಬಹುದು. ನೀವು ನೋಡಬಹುದು ಮೈಲ್ಡ್ ಡೆಫಿಷಿಯನ್ಸಿ ಅಂದ್ರೆ ನಿಮ್ಮ ಲೆವೆಲ್ 20 to 30 ನ್ಯಾನೋಗ್ರಾಮ್ ಪರ್ ml. ಓಕೆ, ಮಿನಿಮಮ್ ಒಂದು 50 ನ್ಯಾನೋಗ್ರಾಮ್ ಪರ್ ml ಆದ್ರೂ ಇರಬೇಕು. 30 ನ್ಯಾನೋಗ್ರಾಮ್ ಪರ್ ml ಆದ್ರೂ ಪರವಾಗಿಲ್ಲ, ಬಟ್ ಮ್ಯಾಕ್ಸಿಮಮ್ ಆಪ್ಟಿಮಮ್ ಕೆಲಸಕ್ಕೆ ನಮ್ಗೆ 50 ನ್ಯಾನೋಗ್ರಾಮ್ ಪರ್ ml ಬೇಕು. ಈಗ 20 ರಿಂದ 30 ಬಂತು ಅಂದ್ರೆ ಮೈಲ್ಡ್ ಡೆಫಿಷಿಯನ್ಸಿ. ಈಗ 10 ನ್ಯಾನೋಗ್ರಾಮ್ ಪರ್ ml ಬಂತು ಅಂದ್ರೆ ಸಿವಿಯರ್ ಡಿಫಿಷಿಯನ್ಸಿ, ಬಹಳನೇ ಕಡಿಮೆ ಆಗಿದೆ ನಿಮ್ಮ ವಿಟಮಿನ್ ಡಿ ಅಂತ ಅರ್ಥ. ಅಂಡ್ ನಿಮ್ಮ ವಿಟಮಿನ್ ಡಿ 150 ನ್ಯಾನೋಗ್ರಾಮ್ ಪರ್ ml ಗಿಂತ ಹೆಚ್ಚಿಗೆ ಬಂತು ಅಂದ್ರೆ ವಿಟಮಿನ್ ಡಿ ಟಾಕ್ಸಿಸಿಟಿ ಅಂತ ಅರ್ಥ. ಅಂದ್ರೆ ಬಹಳ ಹೆಚ್ಚಿಗೆ ಆಗ್ಬಿಟ್ಟಿದೆ, ಅದರಿಂದಾನು ಪ್ರಾಬ್ಲಮ್ ಆಗತ್ತೆ ನಿಮ್ಗೆ. ಯಾಕಂದ್ರೆ ಆವಾಗ ಜಾಸ್ತಿ ಕ್ಯಾಲ್ಸಿಯಂ ನಿಮ್ಮ ಬಾಡಿಯಲ್ಲಿ ಬಂದ್ಬಿಡತ್ತೆ ಅಂಡ್ ಕ್ಯಾಲ್ಸಿಯಂ ನಿಮ್ ಕಿಡ್ನಿಗೆ ಅದು ಡ್ಯಾಮೇಜ್ ಮಾಡಬಹುದು. ಈ ರಿಪೋರ್ಟ್ ಇದರಲ್ಲಿ ಇವರು ಎಲ್ಲಾನು ಮಾಡಿದ್ದಾರೆ, 25 ಹೈಡ್ರಾಕ್ಸಿ ವಿಟಮಿನ್ D2 ಆಮೇಲೆ 25 ಹೈಡ್ರಾಕ್ಸಿ ವಿಟಮಿನ್ D3 ಮತ್ತೆ ಟೋಟಲ್. ಸೊ ಇದು ಈ ರೀತಿನೂ ಕೆಲವೊಂದ್ಸಲ ರಿಪೋರ್ಟ್ ಅನ್ನ ಕೊಡ್ತಾ ಇರ್ತಾರೆ. ಇದು ಯೂಶುವಲಿ ಮಾಡಿಸೋದಿಲ್ಲ, ಇದು ಒನ್ ವೇ ಆಫ್ ಸೀಯಿಂಗ್ ದ ರಿಪೋರ್ಟ್. ನೋಡಿ ನಾನು ಹೇಳಿದೆ 125 ಡೈಹೈಡ್ರಾಕ್ಸಿ ವಿಟಮಿನ್ D3 ಇದು ಯೂಶುವಲಿ ಮಾಡಿಸ್ತಾ ಇರೋದಿಲ್ಲ. ಕಿಡ್ನಿ ಪೇಷಂಟ್ಸ್, ಈ ಪ್ಯಾರಾಥಾರ್ಮೋನ್ ಪ್ರಾಬ್ಲಮ್ ಇದ್ದವರಲ್ಲೆಲ್ಲ ಕೆಲವೊಮ್ಮೆ ಡಾಕ್ಟರ್ಸ್ ಈ ಟೆಸ್ಟ್ ಅನ್ನ ಮಾಡ್ತಾ ಇರ್ತಾರೆ, ನಾರ್ಮಲ್ ರೇಂಜು ಮತ್ತೆ ಪೇಷಂಟಿನ ರಿಸಲ್ಟ್ಸ್. ಸೊ ನೀವು ಈ ರಿಪೋರ್ಟ್ಸಲ್ಲಿ ನೋಡಿರ್ಬೋದು 30 ನ್ಯಾನೋಗ್ರಾಮ್ ಪರ್ ml ಇದ್ರೂ ಸಾಕು ಅಂತ. ಬಟ್ ನಮ್ಮ ಬಾಡಿಗೆ ಆಪ್ಟಿಮಮ್ ಒಂದು ಮ್ಯಾಕ್ಸಿಮಮ್ ಒಂದು ಫಿಟ್ ಕಂಡೀಷನಲ್ಲಿ ಪರ್ಫಾರ್ಮ್ ಮಾಡಬೇಕು ಅಂದಾಗ ನಮಗೆ ಮಿನಿಮಮ್
ಒಂದು 50 ನ್ಯಾನೋಗ್ರಾಮ್ ಪರ್ ml ಆದರೂ ವೈಟಮಿನ್ ಡಿ ಇರಬೇಕು. ದಟ್ ಈಸ್ ದಿ ಆಪ್ಟಿಮಮ್ ಲೆವೆಲ್. ಬಟ್ ಸಪೋಸ್ ನಿಮ್ಮ ವೈಟಮಿನ್ ಡಿ ಲೆವೆಲ್ ಏನಿದೆ 20ರಿಂದ 30 ನ್ಯಾನೋಗ್ರಾಮ್ ಪರ್ ಡೆಸಿಲೀಟರ್ ಬಂತು ಅಂದರೆ ನಿಮಗೆ ಮೈಲ್ಡ್ ಇನ್ಸಫಿಷಿಯನ್ಸಿ ಇದೆ. ಇನ್ಸಫಿಷಿಯಂಟ್, ಅದು ಸಫಿಷಿಯಂಟ್ ಅಲ್ಲ, ಇನ್ಸಫಿಷಿಯಂಟ್ ಇದೆ, ಮೈಲ್ಡ್. ಈಗ ನೀವು ಬ್ಲಡ್ ಟೆಸ್ಟ್ ಮಾಡಿದಾಗ ನಿಮ್ಮ ಲೆವೆಲ್ ಬಂತು 10 ನ್ಯಾನೋಗ್ರಾಮ್ ಪರ್ ml ಅಥವಾ ಅದಕ್ಕಿಂತ ಕೆಳಗೆ, ಅಂದರೆ ನಿಮಗೆ ಸಿವಿಯರ್ ಡೆಫಿಷಿಯನ್ಸಿ ಆಫ್ ವೈಟಮಿನ್ ಡಿ ಇದೆ ಅಂತ ಅರ್ಥ. ಬಿಟ್ವೀನ್ 10 to 20 ನ್ಯಾನೋಗ್ರಾಮ್ ಪರ್ ಡೆಸಿಲೀಟರ್ ಬಂತು ಅಂದರೆ ನಿಮಗೆ ಮಾಡರೇಟ್ ಡೆಫಿಷಿಯನ್ಸಿ ಇದೆ ಅಂತ ಅರ್ಥ. ಸೊ ಈ ಮೈಲ್ಡ್ ಡೆಫಿಷಿಯನ್ಸಿ, ಮಾಡರೇಟ್ ಡೆಫಿಷಿಯನ್ಸಿ, ಸಿವಿಯರ್ ಡೆಫಿಷಿಯನ್ಸಿಗೆ ಸಪ್ರೇಟ್ ಕೈಂಡ್ ಆಫ್ ಅ ಟ್ರೀಟ್ಮೆಂಟ್ ಇರುತ್ತೆ. ಓಕೆ, ನಾವು ನಿಮಗೆ ಈ ವೈಟಮಿನ್ ಡಿ ಔಷಧಿಗಳನ್ನು, ಸಪ್ಲಿಮೆಂಟ್ಸನ್ನು, ಗುಳಿಗೆಗಳನ್ನು, ಈ ಪೌಡರ್ಸನ್ನು ಏನು ಕೊಡ್ತಾ ಇರ್ತೇವೆ ಅದು ಎಷ್ಟು ವಾರಗಳವರೆಗೆ ತೆಗೆದುಕೊಳ್ಬೇಕು, ಹೇಗೆ ತೆಗೆದುಕೊಳ್ಬೇಕು ಎಲ್ಲ ವೇರಿ ಆಗ್ತಾ ಇರುತ್ತೆ ಡಿಪೆಂಡಿಂಗ್ ಅಪಾನ್ ಯುವರ್ ಲೆವೆಲ್, ಎಷ್ಟು ನಿಮಗೆ ಡೆಫಿಷಿಯನ್ಸಿ ಇದೆ ಅಂತ. ಈಗ ಸಿವಿಯರ್ ಡೆಫಿಷಿಯನ್ಸಿ ಇದ್ದಾಗ ನಾವು ಕೆಲವೊಮ್ಮೆ ಇಂಜೆಕ್ಷನ್ಸನ್ನು ಸಹ ಪೇಷಂಟ್ಸಿಗೆ ಹೇಳಬೇಕಾಗತ್ತೆ. ಸೊ ನಿಮಗೆ ಟ್ರೀಟ್ಮೆಂಟ್ ಯಾವ ರೀತಿಯಲ್ಲಿ ಕೊಡಬೇಕು, ಎಷ್ಟು ದಿನ ಕೊಡಬೇಕು ಅದನ್ನು ನಮಗೆ ಪತ್ತೆ ಹಚ್ಚಕ್ಕೂ ಸಹ ನಮಗೆ ಈ ಟೆಸ್ಟ್ ಬೇಕಾಗತ್ತೆ. ಕೆಲವೊಮ್ಮೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಇರುವಂಥ ಪೇಷಂಟ್ಸು ಈ ವೈಟಮಿನ್ ಡಿಯನ್ನು ತೆಗೆದುಕೊಳ್ತಾ ಹೋಗ್ತಾನೇ ಇರ್ತಾರೆ. ಬಹಳಷ್ಟು ತೆಗೆದುಕೊಂಡಾಗ ಕೆಲವೊಬ್ಬರಿಗೆ ವೈಟಮಿನ್ ಡಿ ಲೆವೆಲ್ ಭಾಳ ಹೆಚ್ಚಾಗಿಬಿಡ್ಬೋದು. 150 ನ್ಯಾನೋಗ್ರಾಮ್ ಪರ್ mlಗಿಂತ ಹೆಚ್ಚಿಗೆ ಆಯಿತು ಅಂದಾಗ ವೈಟಮಿನ್ ಡಿ ಟಾಕ್ಸಿಸಿಟಿ ಅಂತ ಹೇಳ್ತಾ ಇರ್ತೇವೆ. ಅಷ್ಟೂ ಅದು ಹೋಗಬಾರ್ದು. ಓಕೆ, ಅದನ್ನು ನಾವು ಹೈಪರ್ ವೈಟಮಿನೋಸಿಸ್ ಡಿ ಅಂತ ಹೇಳ್ತಾ ಇರ್ತೇವೆ. ಸೊ ನಿಮಗೆ ಡಾಕ್ಟರ್ ಎಲ್ಲಿಯವರೆಗೆ ಹೇಳಿದ್ದಾರೆ, ಎಷ್ಟು ದಿನ ತೆಗೆದುಕೊಳ್ಳಕ್ಕೆ ಹೇಳಿದ್ದಾರೆ ಅಷ್ಟೇ ತೆಗೆದುಕೊಳ್ಳಿ. ಸುಮ್ಮನೆ ನಿಮಗೊಂದು ಔಷಧಿ ಹೆಸರು ಗೊತ್ತಿದೆ ಅಂತ ಹೇಳ್ಕೊಂಡು ಅದನ್ನೇ ರಿಪೀಟೆಡ್ಲಿ ತೆಗೆದುಕೊಳ್ಳೋಕ್ಕೆ ಹೋಗ್ತಾ ಇರಬೇಡಿ. ಆ್ಯಂಡ್ ಎರಡನೇದು, ನಿಮ್ಮ ಡಾಕ್ಟರಿನ ಅಡ್ವೈಸಿನ ಮೇಲೆಯೇ ಈ ಥರದ ಔಷಧಿಗಳನ್ನೆಲ್ಲ ನೀವು ತೆಗೆದುಕೊಳ್ತಾ ಇರಬೇಕು, ಸಪ್ಲಿಮೆಂಟ್ಸ್ ಎಕ್ಸೆಟ್ರಾ. ಯಾಕಂದರೆ ಅವಕ್ಕೊಂದು ಪರ್ಟಿಕ್ಯುಲರ್ ಟೈಮಿಂಗ್ ಅಂತ ಇರುತ್ತವೆ. ಆ್ಯಂಡ್ ಎಷ್ಟು ದಿನಗಳವರೆಗೆ ತೆಗೆದುಕೊಳ್ಬೇಕು ಅನ್ನೋದು ನಿಮ್ಮ ಡಾಕ್ಟರ್ ಮೆನ್ಷನ್ ಮಾಡಿ ಇರ್ತಾರೆ. ಸೊ ಈಗ ವೈಟಮಿನ್ ಡಿ ಡೆಫಿಷಿಯನ್ಸಿ ಬಂತು ಅಂದಾಗ ಫಸ್ಟ್ ಥಿಂಗ್ ನೀವು ಯಾವ ಕ್ಯಾಟಗರಿಯಲ್ಲಿ ಇದ್ದೀರಿ, ಮೈಲ್ಡ್ ಇದ್ದೀರೋ, ಮಾಡ್ರೇಟ್ ಇದ್ದೀರೋ, ಸಿವಿಯರ್ ಇದ್ದೀರೋ ಅಂತ ಪತ್ತೆ ಹಚ್ಚೋದು. ಆ್ಯಂಡ್ ಅದಕ್ಕೆ ತಕ್ಕ ಹಾಗೆ ಕೆಲವೊಂದು ಚೇಂಜಸನ್ನು ಮಾಡೋದು. ಡೆಫಿನೆಟ್ಲಿ ನೀವು ಸೂರ್ಯಕಿರಣಕ್ಕೆ ಎಕ್ಸ್ಪೋಸ್ ಆಗೋದು, ಸ್ವಲ್ಪ ಸೂರ್ಯಕಿರಣಗಳನ್ನು ಪಡೆಯೋದು, ನಿಮ್ಮ ಆಹಾರ ಪದ್ಧತಿಯನ್ನು ಚೇಂಜ್ ಮಾಡೋದು, ಇವುಗಳನ್ನೆಲ್ಲ ನೀವು ಮಾಡಲೇಬೇಕು. ಯಾಕಂದರೆ ಸಪ್ಲಿಮೆಂಟ್ಸ್ ಎಷ್ಟಂದ್ರೂ ನಾವು ಸಪ್ಲಿಮೆಂಟ್ ಮೇಲಿಂದ ಹಾಕೋದು, ನೀವು ನಿಮ್ಮ ಆಹಾರ ಪದ್ಧತಿಯಲ್ಲಿ, ನಿಮ್ಮ ಲೈಫ್ ಸ್ಟೈಲಲ್ಲಿ ಚೇಂಜಸನ್ನು ಮಾಡದೆ ಬರೀ ಟ್ಯಾಬ್ಲೆಟ್ಸ್ ಮೇಲೆ, ಮೆಡಿಸಿನ್ಸ್ ಮೇಲೆ ಡಿಪೆಂಡ್ ಆಗೋದು ಒಳ್ಳೆಯದಲ್ಲ. ಸೊ ನೀವು ನಿಮ್ಮ ಡಯಟಲ್ಲಿ ಚೇಂಜಸ್ ಮಾಡಿ, ವೈಟಮಿನ್ ಡಿ ರಿಚ್ ಇರುವಂಥ ಆಹಾರಗಳನ್ನು ಇನ್ಕ್ಲೂಡ್ ಮಾಡಿ. ಯಾವುದು ಈ ರೀತಿಯ ಆಹಾರ, ನಾನು ಅದ್ರ ಬಗ್ಗೆನೂ ವಿಡಿಯೋವನ್ನು ಮಾಡಿದ್ದೇನೆ, ಅದನ್ನು ರೆಫರ್ ಮಾಡಿ. ಸೊ ನಿಮಗೆ ಮೊಟ್ಟೆ ಇರ್ಬೋದು, ಹಾಲಿರ್ಬೋದು, ಮಜ್ಜಿಗೆ ಇರ್ಬೋದು, ಪನೀರ್ ಇರ್ಬೋದು, ಫಿಶ್ ಇರ್ಬೋದು, ಸನ್ ಎಕ್ಸ್ಪೋಸ್ಡ್ ಮಶ್ರೂಮ್ಸ್ ಇರ್ಬೋದು, ಇವೆಲ್ಲ ರಿಚ್ ಸೋರ್ಸಸ್ ಆಫ್ ವೈಟಮಿನ್ ಡಿ. ಇವುಗಳನ್ನು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡಿ. ಸನ್ ಎಕ್ಸ್ಪೋಜರ್, ಎಷ್ಟು ಎಕ್ಸ್ಪೋಸ್ ಆಗಬೇಕು, ಯಾವಾಗಿನ ಸನ್ನಿಗೆ ಎಕ್ಸ್ಪೋಸ್ ಆಗಬೇಕು, ಇವೆಲ್ಲದರ ಬಗ್ಗೆನೂ ವಿಡಿಯೋ ಮಾಡಿದ್ದೇನೆ, ಅದನ್ನು ರೆಫರ್ ಮಾಡಿ. ಆ್ಯಂಡ್ ಅದರ ಜೊತೆ ಬಹಳ ಡೆಫಿಷಿಯನ್ಸಿ ಇತ್ತು ಅಂದಾಗ ಕೆಲವೊಮ್ಮೆ ನಾವು ನಿಮಗೆ ಸಪ್ಲಿಮೆಂಟೇಷನನ್ನು ಕೊಡಲೇಬೇಕಾಗತ್ತೆ. ಸೊ ಸಪೋಸ್ ನಿಮಗೆ ವೈಟಮಿನ್ ಡಿ ಡೆಫಿಷಿಯನ್ಸಿ, ಸಿವಿಯರ್ ಡೆಫಿಷಿಯನ್ಸಿ ಇದೆ, 10 ನ್ಯಾನೋಗ್ರಾಮ್ ಪರ್ ಡೆಸಿಲೀಟರ್ಗಿಂತ ಕಡಿಮೆ ಬಂತು ಅಂದಾಗ ನಾವು ನಿಮಗೆ 12 ಡೋಸಸ್ ಆಫ್ ವೈಟಮಿನ್ ಡಿಯನ್ನು ಕೊಡ್ತೇವೆ. 12 ಅಂತ ಹೇಳಿದರೆ 10 + 2, 10 ವಾರ ಕಂಟಿನ್ಯೂಯಸ್ಲಿ, ವಾರದಲ್ಲಿ ಒಂದು ಸಲ ನಿಮಗೆ 60,000 ಇಂಟರ್ನ್ಯಾಷನಲ್ ಯೂನಿಟ್ಸ್ ಆಫ್ ವೈಟಮಿನ್ ಡಿಯನ್ನು ಹಾಕ್ತೇವೆ. ಸೊ ನೀವು ಇದನ್ನು ಕಂಟಿನ್ಯೂಯಸ್ಲಿ 10 ವಾರ ತೆಗೆದುಕೊಳ್ಳಬೇಕು. ಆ್ಯಂಡ್ ನೆಕ್ಸ್ಟ್ 4 ವೀಕ್ಸ್ ಏನಿರುತ್ತೆ 15 ದಿವಸಕ್ಕೊಮ್ಮೆ. ಸೊ 2 ಡೋಸಸ್. ಸೊ 10 + 2, 12 ಡೋಸಸ್ ಆಫ್ 60,000 ಇಂಟರ್ನ್ಯಾಷನಲ್ ಯೂನಿಟ್ಸ್ ಆಫ್ ವೈಟಮಿನ್ ಡಿಯನ್ನು ಕೊಡ್ತಾ ಇರ್ತೇವೆ. ಅದಾದಮೇಲೆ ಮೇಂಟೆನೆನ್ಸ್ ಡೋಸ್ ನಿಮಗೆ ಹಾಕ್ತಾ ಇರಬೇಕಾಗ್ಬರ್ಬೋದು. ಯಾಕಂದರೆ ಒಂದು ಸಲ ಇದರ ಸ್ಟೋರ್ ಏನು ಹೋಗುತ್ತೆ, ನಾವು ಮತ್ತೆ ಮೇಂಟೆನೆನ್ಸಿಗೆ ಡೋಸ್ ಹಾಕಬೇಕಾಗತ್ತೆ. ಬಟ್ ಸಿವಿಯರ್ ಡೆಫಿಷಿಯನ್ಸಿ ಇದ್ದಾಗ ಮಿನಿಮಮ್ ನಿಮ್ಗೊಂದು 12 ಡೋಸಸ್ ಆಫ್ 60,000 ಇಂಟರ್ನ್ಯಾಷನಲ್ ಯೂನಿಟ್ಸ್ ಆಫ್ ವೈಟಮಿನ್ ಡಿಯನ್ನು ಕೊಡಬೇಕಾಗತ್ತೆ. ಈಗ ವೈಟಮಿನ್ ಡಿ ಯಾವ ಫಾರ್ಮಲ್ಲಿ ಬರುತ್ತೆ ಇವೆಲ್ಲದರ ಬಗ್ಗೆನೂ ನಾನು ಸಪ್ರೇಟ್ ವಿಡಿಯೋವನ್ನು ಮಾಡಿರ್ತೇನೆ, ಅದನ್ನು ಸಹ ರೆಫರ್ ಮಾಡಿಕೊಳ್ಳಿ. ಆ್ಯಂಡ್ ಬಹಳ ಸಿವಿಯರ್ ಇದ್ದಾಗ ಕೆಲವೊಮ್ಮೆ ನಾವು 6 lakh ಯೂನಿಟ್ಸ್ ಅಥವಾ 3 lakh ಯೂನಿಟ್ಸ್ ಆಫ್ ವೈಟಮಿನ್ ಡಿ ಇಂಜೆಕ್ಷನ್ಸನ್ನು ಸಹ ಕೊಡಬೇಕಾಗಿ ಬರ್ಬೋದು.
ಈಗ ಮೈಲ್ಡ್ ಡೆಫಿಷಿಯನ್ಸಿ ಇತ್ತು ಅಂದಾಗ ನಾವು ನಿಮಗೆ 8 ಡೋಸಸ್ ಆಫ್ ವೈಟಮಿನ್ ಡಿ ಅನ್ನು ಹೇಳ್ತಾ ಇರ್ತೇವೆ. 8 ಡೋಸಸ್ ಅಂತ ಹೇಳಿದರೆ 6 ವೀಕ್ಸ್ ಕಂಟಿನ್ಯೂಸ್ಲಿ ಪ್ಲಸ್ 2. ಸೊ 6 ವೀಕ್ಸ್ ನೀವು 60,000 ಇಂಟರ್ನ್ಯಾಷನಲ್ ಯೂನಿಟ್ಸ್ ಆಫ್ ವೈಟಮಿನ್ ಡಿ ತೊಗೊಳ್ತೀರಾ. ನೆಕ್ಸ್ಟ್ 15 ಡೇಸಿಗೊಮ್ಮೆ 2 ಡೋಸಸ್ ಆಫ್ 60,000 ಇಂಟರ್ನ್ಯಾಷನಲ್ ಯೂನಿಟ್ಸ್ ಆಫ್ ವೈಟಮಿನ್ ಡಿ ಅನ್ನು ತೆಗೆದುಕೊಳ್ತಾ ಇರ್ತೀರ. ಆಮೇಲೆ ಮೇಂಟೆನೆನ್ಸ್ ಡೋಸ್ ಬೇಕಿದ್ದರೆ ನಾವು ಹಾಕ್ತಾ ಇರ್ತೇವೆ. ಸೊ 6 + 2 8 ಡೋಸಸ್. ಯಾವಾಗ ನಿಮ್ಮ ವೈಟಮಿನ್ ಡಿ ಮೈಲ್ಡ್ ಡೆಫಿಷಿಯನ್ಸಿ 20 to 30 ನ್ಯಾನೋಗ್ರಾಮ್/ml ಬಂತು ಅಂದಾಗ, ಮಾಡ್ರೇಟ್ ಡೆಫಿಷಿಯನ್ಸಿ ಅಂದರೆ ನಿಮ್ಮ ವೈಟಮಿನ್ ಡಿ ಬಂತು 10 ರಿಂದ 20 ನ್ಯಾನೋಗ್ರಾಮ್/ml, ಆವಾಗ ನಾವು ನಿಮಗೆ 10 ಡೋಸಸ್ ಅಂದರೆ 8 ಡೋಸ್ ಕಂಟಿನ್ಯೂಸ್ಲಿ ಫಾರ್ 8 ವೀಕ್ಸ್ ಪ್ಲಸ್ 2 ಡೋಸಸ್ ಎವ್ರಿ 15 ಡೇಸಿಗೆ 1 ಡೋಸಸ್. ಸೊ 8 + 2 that is 10 ಡೋಸಸ್ ಆಫ್ ವೈಟಮಿನ್ ಡಿ ಪ್ಲಸ್ ಮೇಂಟೆನೆನ್ಸ್ ಡೋಸ್. ಈ ರೀತಿ ಈ ಬ್ಲಡ್ ಟೆಸ್ಟ್ ಮಾಡಿಕೊಂಡು ನಮ್ಗೆ ಗೊತ್ತಾದಾಗ ನಿಮಗೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಇದೆ ಅಂದಾಗ ನೀವು ಯಾವ ಕ್ಯಾಟಗರಿಯಲ್ಲಿ ಬೀಳ್ತೀರಾ ಆ ರೀತಿ ನಾವು ನಿಮಗೆ ಸಪ್ಲಿಮೆಂಟೇಷನನ್ನು ಕೊಡ್ಬೋದು. ಆ್ಯಂಡ್ ಆಲ್ಸೋ ನೀವು ಡೆಫಿಷಿಯೆಂಟ್ ಇದ್ದೀರಾ ಅಂತ ಗೊತ್ತಾದಾಗ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜಸ್ಸು, ಫುಡ್ ಹ್ಯಾಬಿಟ್ ಚೇಂಜಸನ್ನು ಸಹ ಮಾಡಿಕೊಂಡು ಇದನ್ನು ಇಂಪ್ರೂವ್ ಮಾಡ್ಕೊಳ್ಬಹುದು. Okay, so that was all about vitamin D blood test. Thank you so much for watching the video. Please like, share and subscribe the channel. Thank you.